ಹಾಯ್, ವೆಲ್ಕಮ್ ಬ್ಯಾಕ್. ನಾವು ಇವತ್ತು ಕೇತೋಹಳ್ಳಿಯಲ್ಲಿರುವಂತಹ ದೊಡ್ಡ ಆಲದ ಮರ ನೋಡ್ಲಿಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇದರ ಇತಿಹಾಸ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿನ ಗಿಜಿಗಿಜಿ ಸದ್ದಿನಿಂದ ದೂರ ಒಂದು ಅದ್ಭುತವಾದ ಐತಿಹಾಸಿಕ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅದೇ ಕೇತೋಹಳ್ಳಿಯ ಹೆಮ್ಮೆ ದೊಡ್ಡ ಆಲದ ಮರ. ಒಂದೇ ಒಂದು ಮರ ಇಡೀ 3.5 ಎಕರೆ ಜಾಗವನ್ನು ಆವರಿಸಿಕೊಂಡಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನೀವು ನೋಡ್ತಿರೋ ಈ ಜೀವಂತ ಇತಿಹಾಸಕ್ಕೆ ಬರೋಬ್ಬರಿ 400 ವರ್ಷಗಳ ಇತಿಹಾಸವಿದೆ. ಇದು ಕರ್ನಾಟಕದ ಅತಿ ದೊಡ್ಡ ಮತ್ತು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಆಲದ ಮರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ಥಳೀಯರ ಪ್ರಕಾರ ಇದು ಕೇವಲ ಒಂದು ಮರವಲ್ಲ, ಇದು ನೂರಾರು ಪಕ್ಷಿ ಸಂಕುಲಗಳಿಗೆ ಮತ್ತು ಸಾವಿರಾರು ಕೋತಿಗಳಿಗೆ ಆಶ್ರಯ ತಾಣ. ಆಧ್ಯಾತ್ಮಿಕವಾಗಿಯೂ ಇದಕ್ಕೆ ವಿಶೇಷ ಮಹತ್ವವಿದ್ದು, ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಕೇತವಾಗಿ ಇಲ್ಲಿನ ಜನರು ಇದನ್ನು ಪೂಜಿಸುತ್ತಾರೆ. ಬೃಹತ್ ಆಲದ ಮರದ ಒಳಗೆ ನಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಪ್ರಕೃತಿಯ ನಡುವೆ ಒಂದು ಪುಟ್ಟ ದೇವಸ್ಥಾನ ಕಾಣಿಸ್ತದೆ. ಅದೇ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಸುಮಾರು 400 ವರ್ಷಗಳ ಹಿಂದೆ ಮುನೇಶ್ವರ ಅನ್ನೋ ಸಾಧುಗಳು ಇದೇ ಮರದ ಕೆಳಗೆ ತಪಸ್ಸು ಮಾಡಿದ್ರಂತೆ. ಆ ನೆನಪಿಗಾಗಿ ಸ್ಥಳೀಯರು ಇಲ್ಲಿ ಮುನೇಶ್ವರ ಶಿವನ ಸ್ವರೂಪವಾಗಿ ಪೂಜಿಸ್ತಾರೆ. ಇಲ್ಲಿಗೆ ಬರುವ ಭಕ್ತರು ಈ ಮರವನ್ನು ಕೇವಲ ಪ್ರಕೃತಿಯ ವಿಸ್ಮಯ ಅಷ್ಟೇ ಅಲ್ಲ, ಮುನೇಶ್ವರ ಸ್ವಾಮಿಯ ಜೀವಂತ ಸಾನ್ನಿಧ್ಯ ಅಂತಲೇ ನಂಬ್ತಾರೆ. ಬೆಂಗಳೂರಿಂದ ಕೇವಲ 28 ಕಿಲೋಮೀಟರ್ ದೂರದಲ್ಲಿರುವ ಈ ಹಸಿರು ಸ್ವರ್ಗ ಪ್ರಕೃತಿ ಪ್ರೇಮಿಗಳಿಗೆ ಒಂದು ಪರ್ಫೆಕ್ಟ್ ಒನ್ ಡೇ ಪಿಕ್ನಿಕ್ ಸ್ಪಾಟ್. ನೀವೆಂದಾದ್ರೂ ಬಿಡುವು ಮಾಡಿಕೊಂಡು ಈ ಪ್ರಕೃತಿಯ ವಿಸ್ಮಯವನ್ನು ಕಣ್ಣಾರೆ ನೋಡಿ ಆನಂದಿಸಿ. ಒಂದೊಳ್ಳೆ ವೀಕೆಂಡ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಆಲದ ಮರಕ್ಕೆ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.